Hello, good evening everyone. Welcome back to my YouTube channel. And yes, again ನಾನು ಮತ್ತೆ ಗ್ಯಾಪ್ ಕೊಟ್ಬಿಟ್ಟೆ. ಸೊ ಇವತ್ತು ಏನು ಗೊತ್ತಾ, ಇವತ್ತಿನ ವಿಡಿಯೋ ಆ್ಯಸ್ ಯೂಶ್ವಲ್ ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ ಲೈಕ್ ಆಫೀಸ್ ಕಡೆಯಿಂದ ನನಗೆ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಕ್ರಿಕೆಟ್ ಮ್ಯಾಚ್ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಅಂತ. ಸೊ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ. ಹುಡುಗಿರೆಲ್ಲರೂ ಬಂದು ಆಲ್ಮೋಸ್ಟ್ ಕಾಯ್ತಾ ಇದ್ದಾರೆ. 3:30ಗೆ ಬಂದಿದ್ದಾರೆ. ಇವಾಗ 4 o'clock. ಸಂಡೇ ಗೊತ್ತಾ, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ಫೋನ್ ಮಾಡಿಬಿಟ್ಟು ಬೈತಾ ಇದ್ದಾರೆ. ಐ ಆಮ್ ಇನ್ ಹರಿ. ದೆನ್ ಆಲ್ಸೋ ಐ ವಾಂಟ್ ಟು ಡೂ ದಿಸ್ ವಿಡಿಯೋ. ಓಕೆ, ಲಾಸ್ಟು 2-3 ವಿಡಿಯೋ ಇಂದ ನೋಡಿದ್ದೀರಾ. ಯಾವ ವಿಡಿಯೋ ಏನು ಅನ್ನಿಸ್ತು ಅಂತ ಯಾರು ಹೇಳಲಿಲ್ಲ. ಸ್ಟಿಲ್ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಈ ಹಾರ್ಟ್ ಸಿಂಬಾಲು ಸಮಥಿಂಗ್ ಸೈಡ್ ನೈಸ್ ಆ ಥರದ್ದೆಲ್ಲ ಹಾಕೋ ಬದಲು ಏನಾದರೂ ಸಜೆಸ್ಟ್ ಇದ್ದರೆ ಮಾಡ್ಬೋದು. ವೈ ಬಿಕಾಸ್ ನನಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದು ಇದ್ದರೆ ನಾನು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಅರ್ಥ ಆಯ್ತಾ? ಹಾಗೆ ಇವತ್ತು ಸಂಡೇ ಗೈಸ್ ರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಅಂತಾರೆ ನಮ್ಮ ಹುಡುಗಿರು. ಏನ್ ಗೊತ್ತಾ, ಇವತ್ತು ಮನೆ ಹತ್ರ ಸ್ಟಿಲ್ November 1st, ಐ ಮೀನ್ ಕನ್ನಡ ರಾಜ್ಯೋತ್ಸವನ ಇನ್ನೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತು December 7th. ಓಕೆ, ಈ ವಿಡಿಯೋ ಮಾಡ್ತಿರುವಾಗ December 7th. ಸೊ ಮನೆ ಮುಂದ್ಗಡೆನೇ ಇದೆ. ಇವಾಗ ತೋರಿಸ್ತೀನಿ ನಿಮಗೆ. ಎಷ್ಟು ಅಂತ ಹೇಳಿದ್ರೆ, ಸೊ ಆ ಮಂತ್ ಮಾತ್ರ ಅಲ್ಲ, ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಇದು ಏನಂತಾರೆ, ನೆಪ ಅಷ್ಟೇ ಅಲ್ವಾ. ಎಲ್ಲ ಎಷ್ಟೊಂದು ಏನೋ ಅಣ್ಣಮ್ಮ ದೇವಿದು ಇದು ಎಲ್ಲ ನಡೀತಾ ಇದೆ ಇವಾಗ ಬ್ಯಾಂಗ್ಳೂರಲ್ಲಿ. ಸೊ ಅದರದ್ದೆಲ್ಲ ಪ್ರೋಗ್ರಾಮ್ ಇಟ್ಕೊಂಡು ಇದನ್ನ ಎರಡನ್ನೂ ಸೇರಿಸ್ಬಿಟ್ಟು ಒಟ್ಟೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೈಸ್, ಒಂಥರ ಚೆನ್ನಾಗಿದೆ. ಬಟ್ ನನಗೆ ಮನೆ ಮುಂದೆನೇ ಆಗಿರೋದ್ರಿಂದ ನಿದ್ದೆ ಆಗ್ತಾ ಇಲ್ಲ. ಪ್ಲಸ್ಸು ಹೆಂಗೆ ಅಂದರೆ, ಈ ನಮ್ಮೂರ ಸೈಡೆಲ್ಲ ಹಚ್ತಾರೆ. ಏನಂತ ಹೇಳಿದ್ರೆ ಫುಲ್ಲು ಡಕ್ಕೆಲ್ಲ ಹಚ್ಬಿಟ್ಟು ರಿದಮ್ ಬರಬೇಕು, ಆ ಥರ ಡಗ್ 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 ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಇದನ್ನು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಇರಿಟೇಟ್ ಆಗ್ತಿದೆ. ಹೋಪ್ ನಿಮಗೆ ಮಾತಾಡಿರೋದು ಸರಿಯಾಗಿ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆ ಕಡೆಯಿಂದ ಸೌಂಡ್ ಜಾಸ್ತಿ. ಒಡೆದೇ ಹೋಯ್ತು ಗೈಸ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಅರ್ಜೆಂಟ್ ಮಾಡಿದ್ರೆ ಹಿಂಗೆ ಆಗೋದು ಅಲ್ವಾ. ಅದಕ್ಕೆ ಬೇಗ ರೆಡಿ ಆಗು ಅಂತ ನಮ್ಮ ಹುಡುಗಿರು ಬಡ್ಕೊಂಡ್ರು. ನನಗೆ ನಾನೇ ಲೇಟಾಗಿ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗಿಬಿಟ್ಟಿದೆ ಗೈಸ್. ಕಾಲು. ಹಲೋ, ಬಂದೆ ಒಂದು 5 minutesಲ್ಲಿ ಬಂದೆ ಗೈಸ್. ಇನ್ನೂ ಮನೇಲೇ ಇದ್ದೀನಿ. ಸೊ 5 minutesಲ್ಲೆಲ್ಲ ಬಂದೆ ಅಂತ ಬೇರೆ ಸುಳ್ಳು ಹೇಳ್ತಾ ಇದ್ದೀನಿ. ನಂಬ್ಕೊಬಿಟ್ರು. ಓಕೆ, ಚಲೋ ಗೈಸ್, ಹೋಗ್ತಾ ವಿಡಿಯೋ ಮಾಡ್ತೀನಿ. ವೈ ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ. ಕ್ಯಾಬ್ ಬುಕ್ ಮಾಡ್ಕೋಬೇಕು. ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿ ಎಸ್ ಶೂಸ್ ಹಾಕೊಂಡು ಚಲೋ. ಏನಂದರೆ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ, ಈ ರಾಜಾಜಿನಗರದ್ದು KLE ಗ್ರೌಂಡ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಹೋಪ್ ನಮ್ಮ ಹುಡುಗಿರು ಬ್ಯಾಟು ಬಾಲು ಎಲ್ಲ ತೊಗೊಂಬಂದಿದ್ದಾರೆ. ಒಂದು ಸೆಟ್ ನನ್ನ ಹತ್ರನೇ ಇತ್ತು, ಅದನ್ನು ನಾನು ಆಫೀಸಲ್ಲಿ ಇಟ್ಬಿಟ್ಟಿದ್ದೀನಿ. ಬಿಕಾಸ್ ಆಫೀಸಲ್ಲಿ ಡೈಲಿ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀವಿ.
ಹಾಗಾಗಿ ಮುಖ ಕಾಣಿಸ್ತಾ ಇಲ್ವಾ? ಓಕೆ ಫೈನ್, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಎಸ್, ತುಂಬ ಲೇಟ್ ಆಗ್ಬಿಡ್ತು ಗೈಸ್. ಬನ್ನಿ, ಬೈತಾರೆ, ಆಲ್ರೆಡಿ ಬೈತಾ ಇದ್ದಾರೆ. ಔಟ್ಫಿಟ್ಟು ಗೈಸ್ ಹೀಗಿದೆ. ಸಮಥಿಂಗ್ ಏನಾದರೂ ಕಮೆಂಟಲ್ಲಿ ಏನಾದರೂ ಸಜೆಸ್ಟ್ ಮಾಡಿ, ಲೈಕ್ ಯಾವ ಥರ ವಿಡಿಯೋದ್ ಮಾಡಬೇಕಾ ಅಥವಾ ಏನು. ಬಿಕಾಸ್ ನಾನು ವಿಡಿಯೋ ಮಾಡಿಲ್ಲ ಆ್ಯಕ್ಚುಲಿ. ಲಾಸ್ಟ್ ಎಲ್ಲ ಟ್ರಿಪ್ ಹೋಗಿದ್ವಿ, ಅದನ್ನು ಮಾತ್ರನೇ ಮಾಡಿರೋದು. ಅದು ಬಿಟ್ಟು ಬೇರೆ ಏನು ವಿಡಿಯೋ ಮಾಡಿಲ್ಲ ಇದು. ಸೊ ಮಾಡ್ತೀನಿ, ಇಲ್ಲ ಅಂತಲ್ಲ. ಐ ಮೀನ್ ನನ್ನ ಡೈಲಿ ಯೂಟ್ಯೂಬ್ ಬ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಸ್ಟಿಲ್ ನೀವು ಹಾರ್ಟ್ ಕಳಿಸೋ ಬದಲು ನೈಸ್, ಚೆನ್ನಾಗಿದೆ ಆ ಥರ ಹೇಳೋ ಬದಲು ಏನಾದರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಕಂಟಿನ್ಯೂ ವೀಡಿಯೋಸ್ನ ಹಾಕೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಡೈಲಿ ಆಫೀಸ್ ಇರೋದ್ರಿಂದ ಇವಾಗ ಪ್ರಾಕ್ಟೀಸ್ ಬೇರೆ ಆಗ್ಬಿಟ್ಟಿದೆ. ಈ ಮಂತ್ ಹೆಂಗಾಗ್ಬಿಟ್ಟಿದೆ ಅಂದರೆ ಮನೆಗೆ ನಾನು ಬಂದು ರೀಚ್ ಆಗೋಕ್ಕೆ 9-9:30 ಆಗುತ್ತೆ ಗೈಸ್. ಡೈಲಿ ಅದೇ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ. ಬೆಂಗಳೂರು ವೆದರು ಗೊತ್ತಲ್ವಾ, ಆಮೇಲೆ ಹಾಗೆ ಬೆಳಿಗ್ಗೆನೂ ಲೇಟ್ ಆಗ್ತಿದೆ, ಬೇಗ ಎದ್ದೇಳಕ್ಕಾಗ್ತಾ ಇಲ್ಲ. ಆಲ್ಸೋ ನನಗೆ ತಿಂಡಿ ಮಾಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಇದೆ. ಓಕೆ, ಐ ಮೀನ್ ಹರಿ, ಲೆಟ್ಸ್ ಟಾಕ್ ವೈಲ್ ಗೋಯಿಂಗ್. ಓಕೆ, ಕಮ್ ಆನ್. ಗೈಸ್, ಇವರಿಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ಇವರೇ ನನಗೆ ಅಲಾರಾಮು ಗೈಸ್. ಇವನು ಒಬ್ಬನು ಮ್ಯಾಕ್ಸಿ ಅಂತ, ಇನ್ನೊಬ್ಬನು ನೋಡಿ ನೋಡಿ ನೋಡಿ, ದಿನ ಬೆಳಿಗ್ಗೆ ಇವರಿಗೆ ಬ್ರೆಡ್ಡು ಬನ್ನು ಹಾಕಲೇಬೇಕು, ಬಿಡೋದೇ ಇಲ್ಲ. ನೋಡಿ ಗೈಸ್, ಇದೇನೆ ಏನು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮಾಡಿ ಆಯಿತು, ಆಲ್ಮೋಸ್ಟ್ ಮುಗೀತು. ಇನ್ನೊಂದು ಕ್ಲಿಪ್ ಇದೆ, ಹಾಕ್ತೀನಿ ಅದನ್ನು. ಬಿಕಾಸ್ ಎಲ್ಲ ಚೇರ್ಸ್ ಎಲ್ಲ ಹಾಕಿದ್ರು, ತೆಗೆದುಬಿಟ್ರು ಅನಿಸುತ್ತೆ ಮೇ ಬಿ. ಆಟೋ ಬುಕ್ ಮಾಡಿದ್ದೀನಿ, ಆಟೋ ಅಲ್ಲಿ ಬರುತ್ತೆ ಮೇನ್ ರೋಡಲ್ಲಿ. ಸೊ ಲೆಟ್ಸ್ ಗೋ. ಮೇನ್ ರೋಡಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ ಗೈಸ್. ಅದು ಮನೆ ಮುಂದ್ಗಡೆ ಅಂದರೆ ಮನೆಯಿಂದ ಲೆಫ್ಟ್ ಸೈಡ್ ರೋಡಲ್ಲಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ಹತ್ಕೊಂಡಾಯ್ತು. ಹತ್ಕೊಂಡಾದ್ಮೇಲೆ ಅಲ್ಲಿ ಅದೇ ಏನು OTP ಎಲ್ಲ ಹಾಕ್ಕೊಂಡು ಹೊರಡೋ ಅಷ್ಟರಲ್ಲಿ ಮತ್ತೆ 2 ನಿಮಿಷ ಅವರು ವೇಟ್ ಮಾಡಿದ್ರಪ್ಪ, ಗೊತ್ತಿಲ್ಲ. ಆಲ್ಸೋ ಅದೇ ಅಲ್ಲಿಂದ ಇದೆ ಮೇನ್ ರೋಡು. ಸೊ ನಾನು ಇದ್ದಿದ್ದು ಇಲ್ಲೇ ಗೈಸ್, ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ PG, ಇದೇ PGಯಲ್ಲೇ ನಾನು ಇದ್ದಿದ್ದು. ಸೊ ಈ PGಯಲ್ಲಿ ಆಲ್ಮೋಸ್ಟ್ ಒಂದು 3 years ಇದ್ದೆ ನಾನು. ಅದೇ ಏರಿಯಾದಲ್ಲೇ ಇವಾಗ ಮನೆ ಸಹ ಮಾಡ್ಕೊಂಡಿರೋದು. ಎಸ್, ಇನ್ಸ್ಟಾ ಇಂಡಿಯನ್ 1 page. ಇಲ್ಲಿಂದ ಸ್ಟ್ರೈಟಾಗಿ ಹೋದರೆ ಶಾರ್ಟ್ಕಟ್ ಇದೆ ಗೈಸ್ ತುಂಬ. ಹಾಗಾಗಿ ಎಲ್ಲಿ ನೋಡಿದ್ರು ಈ ಕನ್ನಡ ರಾಜ್ಯೋತ್ಸವದ್ದೇ ಇದು ಆಲ್ಮೋಸ್ಟ್. ಸೊ ಹಾಗೆ ದಾರಿ ಉದ್ದಕ್ಕೂ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸಣ್ಣ ಪುಟ್ಟದ್ದೆಲ್ಲ ಕ್ಲಿಪ್ಸ್ ತೊಗೊಂಡೆ. ಸೊ ಲೆಂದಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ. ಸೊ ಈ ಗ್ರೌಂಡು, ಈ ಪಾರ್ಕ್ಗೆ ತುಂಬ ಸಲ ಬಂದಿದ್ದೀನಿ, ಅದಕ್ಕೆ ತೋರಿಸ್ತಾ ಇರೋದು. ಇವಾಗ ಎಲ್ಲಿ ಅಂದರೆ ನವರಂಗ ಥಿಯೇಟರ್ ಇದೆಯಲ್ಲ, ಅದ್ರ ಮುಂದೆ ಹಾದು ಹೋಗ್ತಾ ಇರೋದು. ಸೊ ಹತ್ರನೇ, ಬಟ್ ಅದೇ ಈ ಕಡೆ ನವರಂಗನೂ ಹತ್ತಿರ ಆಗುತ್ತೆ, ಆ ಕಡೆ ಶ್ರೀರಾಮ್ಪುರನೂ ಹತ್ತಿರ ಆಗುತ್ತೆ. ನವರಂಗ ಥಿಯೇಟ್ರಲ್ಲಿ ನೋಡಿ ಗೈಸ್, ದರ್ಶನ್ ಸರ್ದು ಡೆವಿಲ್ ಮೂವಿ ಬಂದಿದೆ. ಯಾರೆಲ್ಲ ಡೆವಿಲ್ ಮೂವಿನ ಫಸ್ಟ್ ಶೋ ನೋಡಿದ್ದೀರಾ? ಯಾರಾದರೂ ನೋಡಿದರೆ, ನೋಡಿರೋರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಫಸ್ಟ್ ಶೋ ಯಾರೆಲ್ಲ ಹೋಗಿದ್ದೀರಾ ಅಂತ. ಎಸ್, ಇದು ಬಂದಿರೋದು ನವರಂಗ ಥಿಯೇಟ್ರಲ್ಲಿ. ನಾನು ಯೂಶ್ವಲಿ ಮೂವಿಗಳಿಗೆ ಹೋಗೋದೇ ಕಮ್ಮಿ, ತುಂಬ ರೇರಾಗಿ ಹೋಗೋದು ನಾನು, ಜಾಸ್ತಿ ಏನು ಹೋಗೋಲ್ಲ. ಮೀನಾಕ್ಷಿ ಕೆಫೆ ಗೈಸ್, ಇಲ್ಲಿಂದ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗಿಬಿಟ್ಟು ಅಗೇನ್ ಲೆಫ್ಟ್ ತೊಗೊಂಡ್ರೆ ಆಯಿತು, ಅಷ್ಟೇ. KLE ಕಾಲೇಜಿಂದು ಗ್ರೌಂಡ್ ಬರುತ್ತೆ. ಎಸ್ ನೋಡಿ, ಸಂಡೇ
ಫುಲ್ ಅಂದರೆ ಫುಲ್ ರಶ್ ಆಗಿದೆ. ಏನೋ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಫುಲ್ ಬಾಯ್ಸು ಫುಲ್ ಕವರ್ ಅಪ್ ಆಗಿಬಿಟ್ಟಿದ್ದಾರೆ. ಲಾಸ್ಟ್ ಸಂಡೇ ನಾವು ಏನು ಮಾಡಿದ್ವಿ, ಡೇ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಸೊ ಅವಾಗ ಅಷ್ಟಾಗಿ ಯಾರೂ ಇಲ್ಲಾಗಿತ್ತು. ಸೊ ಇವತ್ತು ಈ ಟೈಮಿಗೆ ಈವ್ನಿಂಗು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಕ್ಯಾರೆ ಬುಲಾರೆ ಅನ್ನಲ್ಲ ಗೈಸ್ ಇವಾಗ ಅವರು. ನನಗೆ ಏನು ಹೇಳ್ತಾರೆ ಅಂತ ನೋಡೋಣ. ಅವರು ಇಬ್ಬರೇ ಜನನೇ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. 4 members. These are the girls only, my friends. ಇವರೇ ನಮ್ಮ ಮೇನ್ ಕ್ಯಾಪ್ಟನ್ನು ಕ್ರಿಕೆಟಲ್ಲಿ. ಬ್ಲಾಗ್ಸ್, ಯೂಟ್ಯೂಬ್ ಬ್ಲಾಗ್. ಮೂರೇ ಜನನಾ? ಯಾರು ಬಂದಿಲ್ಲ ಬೇರೆ? ಹಾಂ, ಯಾವಾಗ? ಇನ್ನೂ ಎಷ್ಟೊತ್ತು? ಹೌದಾ, ನಂಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಅಂತ ನಾನು ಕೇಳಲಿಲ್ಲ. ನಾವು ಇವಾಗ ಸದ್ಯಕ್ಕೆ 4 ಜನನಾ? ಓಕೆ, ನಾವು ಸ್ಟಾರ್ಟ್ ಮಾಡೋಣವಲ್ಲ. 4 ಜನ ಇದ್ದೀವಿ. ಹೆಂಗು ಆಟೋ ಸ್ಟಾರ್ಟ್ ಮಾಡೋಣ ನಾವು 4 ಜನ. ಗೈಸ್, KLE ಗ್ರೌಂಡ್ ನೋಡಿ. ಇಡೀ ಗ್ರೌಂಡ್ ತುಂಬ ಹುಡುಗರಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಓಕೆ, ಸೊ ನಾನು ಬಂದಿದ್ದು ಲೇಟ್ ಆಗಿಬಿಟ್ಟಿದೆ ಅಂತ ಪಾಪ ಇವರು ಚಿಕ್ಕ ಹುಡುಗಿನ ಕರ್ಕೊಂಡು ಆಟ ಆಡ್ತಾ ಇದ್ದಾರೆ. ಗೈಸ್ ನೋಡಿ, ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರಲ್ಲ, ಚಿಕ್ಕ ಹುಡುಗಿನ ಕರ್ಕೊಂಡು ಬ್ಯಾಟಿಂಗ್ ಮಾಡ್ತಾವ್ರೆ. ಓಕೆ, ಲೆಟ್ಸ್ ಗೋ. ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಇನ್ನೂ ಒಂದಿಬ್ಬರು ಬರಬೇಕು. ಅವರೊಂದಿಬ್ಬರು ಬಂದಮೇಲೆ ಕಂಪ್ಲೀಟಾಗಿ ಟೀಮಾಗಿ ಆಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರಾಕ್ಟೀಸ್. ಮೇಡಮ್, ನಿಮ್ಮ ಗಾಡಿ ನಂಬರ್ ಏನು ಮೇಡಮ್? ಸೀರಿಯಸ್ಲಿ ಗೊತ್ತಿಲ್ಲ ಗೈಸ್. ಇವ್ರದೇ ಗಾಡಿ, ಇವ್ರಿಗೆ ನಂಬರ್ ಗೊತ್ತಿಲ್ಲ ಗೈಸ್. ಸೀರಿಯಸ್ಲಿ ಗೈಸ್, ಇವಾಗ ಒಬ್ಬರು ಮೆಟ್ರೋ ಸ್ಟೇಷನಿಗೆ ಬಂದಿದ್ದಾರೆ. ಸೊ ನಮ್ಮ ಕೊಲ್ಲಿಗೇನೆ ಅವ್ರನ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಗಾಡಿ ಕೊಟ್ಟಿದ್ದಾರೆ ಗೈಸ್. ಗಾಡಿ ಕೊಟ್ಬಿಟ್ಟು ಗಾಡಿ ನಂಬರೇ ಗೊತ್ತಿಲ್ಲ ಅಂತ ಹೇಳೋದು. ಇದು ಹುಡುಗಿರು ಗಾಡಿ ನಂಬರ್ ನೆನ್ಪಿಟ್ಕೊಳ್ಳಲ್ಲ ಅಂತ, ಅದಕ್ಕೆ ಬಾಯ್ಸ್ ಎಲ್ಲ ಹೆಣ್ಮಗು ಅಂತ ಇದಕ್ಕೆ ಗೈಸ್ ಅನ್ನೋದು. ನಂಗನ್ಸುತ್ತೆ ಇದೆ ಅಂತ. ನೇವಿ ಬ್ಲೂ ಅಂತ ಹೇಳಿದ್ದಾರೆ. ನೇವಿ ಬ್ಲೂ ಎಲ್ಲಿದೆ? ನೇವಿ ಬ್ಲೂ ಓ ಮೈ ಗಾಡ್, ಇವ್ರ ಗಾಡಿ ನಂಬರ್ ಗೊತ್ತಿದ್ರೆ ಆರಾಮಾಗಿ. ಓಕೆ, 64 ಇದೆ ಗೈಸ್. 8664 ಇದೆ ಇವ್ರ ಗಾಡಿ. ನೇವಿ ಬ್ಲೂ ಅಂತ ಹೇಳಿದ್ದಾರೆ. ಓಕೆ, ಇವಾಗ ಅವ್ರನ್ನ ಮೆಟ್ರೋಗೆ ಹೋಗಿ ಕರ್ಕೊಂಬರ್ತೀನಿ. ಅಲ್ಲೇ ಸಿಗ್ತೀನಿ ಗೈಸ್. ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊ ಅಂತ ಹೇಳಿದ್ರೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾಳೆ ಗೈಸ್. ಬಾಯಿಲಿ ಅಲ್ಲಿ ಇಳ್ಕೊ ಅಂದರೆ ಅಲ್ಲಿಂದ ಇಲ್ಲಿ ಇಳ್ಕೊ, ಮತ್ತೆ ಯೂ ಟರ್ನ್ ತಗೊಂಡು ಬರಬೇಕು. ಅಕ್ಕ ಓಕೆನಾ? ಹಿಂಗೆ ಅಡ್ಡ ಇಡಿ. ನಾನೇ ಅಲ್ಲ, ಕೈ ಮೇಲ್ ಮಾಡು. ಹಂಗಲ್ಲ, ಇಷ್ಟು ಇಟ್ಕೋ ಸಾಕಷ್ಟೆ. ನೀನು ಬೇಡವಾ? ನಾನು ಬೇಡ, ನಾ ಓಡಿಸೋದು ಹಾಕಷ್ಟೆ. ಹೋಗೋಣ?
ಗಾಡಿ ಓನರ್ಗೆ ನಿನ್ ಕರ್ಕೊಂಬರಕ್ಕೆ ಗಾಡಿ ಕೇಳಿದ ಆಯ್ತಾ ಎಂತ ಹೇಳಿದ್ದು ಗೊತ್ತಾ, ಆದ್ರ ಸ್ಟೇಟ್ ನಿಂದ್ರಿಸಿದೀನಿ ಗಾಡಿ ನೇವಿ ಬ್ಲೂ ಕಲರು, ಗಾಡಿ ನಂಬರ್ ಗೊತ್ತಿಲ್ಲ ನನ್ಗೆ ಅಂತ. ಗಾಡಿ ಓನರ್ಗೆ ಗಾಡಿ ನಂಬರ್ ಗೊತ್ತಿಲ್ವಂತೆ. ನೀನು ಗಾಡಿ ತಗೋಬೋದಲ್ಲಕ್ಕ, ಇಳಿಲ್ಲ. ಇದು ಇನ್ಸ್ಟಾಗೆ ಅಲ್ಲ, ಇದು ಯೂಟ್ಯೂಬ್ ಬ್ಲಾಗು. ನಾವು ಯೂಟ್ಯೂಬ್ ಬ್ಲಾಗರ್ಸ್ ಅಮ್ಮ. ಅಲ್ಲೇ ಅವರೇ ಗೈಸ್, ಫುಲ್ ಸ್ವೆಟ್ಟಿಂಗು ಗೈಸ್. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಇವ್ರುಗಳು ಆಡ್ತಾ ಇದ್ದಾರೆ, ಸ್ಟಿಲ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿದ್ರೆ ಅಷ್ಟೇ ಕತೆ. ಆಮೇಲೆ ಅಷ್ಟೇ ಗೈಸ್, ಪ್ರಾಕ್ಟೀಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ಯಾರಿಗೂ. ಗೈಸ್, KLE ಗ್ರೌಂಡ್ಗೆ ಇನ್ನೂ 5 days ಕಂಟಿನ್ಯೂಸ್ ಆಗಿ ಬರ್ತೀನಿ. ಯಾರೆಲ್ಲ ಬರ್ತಾ ಇದ್ದೀರೋ ಬನ್ನಿ, ಡೈಲಿ ಈವ್ನಿಂಗು.